ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಆತನ ಕೊಡುಗೆಯನ್ನು ಅಳೆಯುವಂತಹ ಅರ್ಹತೆ ಮೊದಲನೇದಾಗಿ ಸಿದ್ದರಾಮಯ್ಯನವ್ರಿಗಿದೆಯಾ? ಕಳೆದ 2 ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ, 2 ವರ್ಷ ಅವ್ರು ತುಂಬಿತು. 2 ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು, ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು, ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು, ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು 3 ನಾಮ ಎಳೆದಿದ್ದು, ಅನ್ನಭಾಗ್ಯ ಕೊಡ್ತೀನಿ, ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತೇಳಿ ಕಳೆದ 8 ತಿಂಗಳಿಂದ ಟೋಪಿ ಹಾಕ್ತಾ ಇರೋಂಥದ್ದು. ಅದು ಬಿಟ್ಟು ನೀವೇನಾರು ಮಾಡಿದ್ದೀರಾ ಸರ್? ಈ ರೀತಿ ಜನಕ್ಕೆ ಪ್ರತಿನಿತ್ಯವೂ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆಯಾ? ಅದನ್ನು ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಇತ್ತೀಚೆಗೆ ಅಷ್ಟೇ ಭಾರತ $4 ಟ್ರಿಲಿಯನ್ ಎಕನಾಮಿ ಆಗಿದೆ. ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯನವ್ರು ಪ್ರತಿದಿನ ಮೈಸೂರಿಗೆ ಬರ್ತಾರಲ್ಲ ಸರ್, ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು, ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್. ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ, ಅದು ನ್ಯಾಷನಲ್ ಹೈವೇ ಮೋದಿಯವ್ರು ಮಾಡ್ಕೊಂಡಿರೋದು ಸರ್. ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಅದು ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್. ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್, ಅದು ಮೋದಿಯವ್ರ ಕಾರಣ ಸರ್. ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ, ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಆಗ್ತಿದೆ, ಅದು ಮೋದಿಯವ್ರ ಕೊಡುಗೆ ಸರ್. ಇಲ್ಲಿ ಮೈಸೂರದೇ ತೊಗೊಳ್ಳಿ, ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್. ಅಲ್ಲಿ ಹೋಗಿ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ, ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ಕೊಟ್ಟಿರೋರು ಮೋದಿಯವರು ಸರ್. ಈ ಹಳೆ DC ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು 23 ಕೋಟಿ ರೂಪಾಯಿನ ಸ್ವದೇಶ್ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್, ಅದು ಮೋದಿಯವ್ರು ಕೊಟ್ಟಿರೋಂಥದ್ದು. ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ ಕೊಟ್ಟಿರೋದು ಮೋದಿಯವರು ಸರ್. ಬರೀ ಮೈಸೂರದ್ದು ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನೀವು ಫಿಲ್ಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಹಿಮ್ಮ ಹೋತ್ರ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಏನಾರು ಮಾಡಿದ್ರಾ ಸರ್? ಮಾಡಿಲ್ಲ. ಈಗ ಈ ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಸೇರಿಕೊಂಡು ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಮಾಡಿಲ್ಲ. ಬರ್ತೀರಿ ಮೈಸೂರಿಗೆ ಬರೋದು, ಬೀಗ್ರೂಟ, ಬಾಡೂಟ, ಮಾಧ್ಯಮಗಳು ಹೇಳಿದ್ರೆ ಉಡಾಫೆ ಸ್ಟೇಟ್ಮೆಂಟು. ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು. ಮೋದಿಯವ್ರ ಬಗ್ಗೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್. ಬೆಳಗಿನ ಜಾವ ನಾಗಾ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ. ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನುಗ್ಗಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು 1 ದಿನ ಸಂಭವಿಸಿತು. ಅದಾದ ನಂತರ 45 ದಿನ ನಡೀತು ಕುಂಭಮೇಳ. ಒಂದು ಅವಘಡ ಸಂಭವಿಸ್ತಾ ಹೇಳಿ ದಯವಿಟ್ಟು. 60 ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್. 60 ಕೋಟಿ ಜನ ಸಂಭಾಳಿಸಿದ್ದಾರೆ. 60 ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕದಂತ ಒಂದು 8 ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ? ಅಷ್ಟು ಜನರನ್ನ ಸಂಭಾಳಿಸಿದ್ದಾರೆ.